Hello everyone, welcome to Sanmargana classes. ಪರಮಾಣುವಿನ ರಚನೆ ಪಾಠದ 7ನೇ ಪ್ರಶ್ನೆ. ಆಲ್ಫಾ ಕಣಗಳ ಚದುರುವಿಕೆ ಪ್ರಯೋಗದಲ್ಲಿ ಆಲ್ಫಾ ಕಣಗಳನ್ನು ಈ ಲೋಹದ ಹಾಳೆಯ ಮೇಲೆ ಬೀಳುವಂತೆ ಮಾಡಲಾಯಿತು. ಆಲ್ಫಾ ಕಣಗಳ ಚದುರುವಿಕೆ ಪ್ರಯೋಗವನ್ನ ಮಾಡಿದವರು ಯಾರು? ರುದರ್ಫೋರ್ಡ್. ಹಾಗಿದ್ರೆ ಈ ಪ್ರಯೋಗದಲ್ಲಿ ಆಲ್ಫಾ ಕಣಗಳನ್ನ ಒಂದು ಲೋಹದ ಮೇಲೆ ಬೀಳುವಂತೆ ಮಾಡಲಾಯಿತು. ಆ ಲೋಹ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಚಿನ್ನ ಸರಿಯಾದ ಉತ್ತರ. ಚಿನ್ನದ ಮೇಲೆ ಬೀಳುವಂತೆ ಮಾಡಿದ್ರ? ಯಾಕೆ? ಅವರು ಶ್ರೀಮಂತರಾಗಿದ್ರ ಅಂತ ಕೇಳಿದ್ರೆ ಇಲ್ಲಿ ಶ್ರೀಮಂತರ ಬಡವರ ಸಂಬಂಧ ಇಲ್ಲ. ಯಾಕೆ ಚಿನ್ನವನ್ನ ತಗೊಂಡ್ರು? ಯಾಕೆಂದ್ರೆ ಚಿನ್ನದ ಕುಟ್ಯತೆ ಜಾಸ್ತಿ ಇದೆ. ಕುಟ್ಯತೆ ಅಂದ್ರೆ ಏನು? ನಾವು ಲೋಹವನ್ನ ತೆಳುವಾದ ಹಾಳೆಯನ್ನಾಗಿ ಮಾರ್ಪಡಿಸಬಹುದು. ಅದನ್ನ ಕುಟ್ಯತೆ ಅಂತ ಕರಿತೀವಿ. ನೀವು ಚಾಕ್ಲೇಟ್ ರ್ಯಾಪರ್ಗಳಲ್ಲೆಲ್ಲ ನೋಡಿರ್ಬೋದು, ಒಂಥರ ಸಿಲ್ವರ್ ಕಲರ್ದು ಹಾಳೆಯನ್ನ ಹಾಕಿರ್ತಾರೆ. ಅದು ಅಲ್ಯೂಮಿನಿಯಂನ ಹಾಳೆ ಆಗಿರುತ್ತೆ. ಅದು ಲೋಹ. ಅಲ್ಯೂಮಿನಿಯಂ ಅನ್ನುವಂತಹದ್ದು ಲೋಹವನ್ನ ತೆಳುವಾದ ಹಾಳೆಯನ್ನಾಗಿ ಮಾಡಬಹುದು. ಅಥವಾ ನೀವು ಬೇಕರಿಯ ಕೆಲವೊಂದು ಸ್ವೀಟ್ಗಳಲ್ಲಿ ನೋಡಿದ್ರೆ, ಬರ್ಫಿಯಲ್ಲೆಲ್ಲ ನೋಡಿದ್ರೆ, ಕಾಜು ಕಟ್ಲಿಯಲ್ಲೆಲ್ಲ ಅದ್ರ ಮೇಲ್ಗಡೆ ಸಿಲ್ವರ್ ಕಲರ್ ಶೈನಿ ಶೀಟ್ ಅನ್ನ ಹಾಕಿರ್ತಾರೆ ಅಲ್ವಾ? ಅದು ಕೂಡ ಅಲ್ಯೂಮಿನಿಯಂನ ಹಾಳೆ ಆಗಿರುತ್ತೆ. ಅಲ್ಯೂಮಿನಿಯಂ ಲೋಹದ ಹಾಳೆ. ಹಾಗಾಗಿ ಯಾವುದೇ ಲೋಹವನ್ನ ನಾವು ತೆಳುವಾದ ಹಾಳೆಯನ್ನಾಗಿ ಮಾಡಬಹುದು ಅಂತಾದ್ರೆ ಅದನ್ನ ಕುಟ್ಯತೆ ಅಂತ ಕರಿತೀವಿ. ಚಿನ್ನಕ್ಕೆ ಕುಟ್ಯತೆ ಬಹಳಷ್ಟಿದೆ. ಅದನ್ನ ಬಹಳ ತೆಳುವಾಗಿ ಹಾಳೆಯನ್ನಾಗಿ ಮಾಡಬಹುದು. ಹಾಗಾಗಿ ಚಿನ್ನವನ್ನ ಉಪಯೋಗಿಸ್ಕೊಂಡ್ರು. ಆಪ್ಷನ್ ಬಿ ಬೆಳ್ಳಿ ತಪ್ಪಾದ ಉತ್ತರ. ಆಪ್ಷನ್ ಸಿ ತಾಮ್ರ ತಪ್ಪಾದ ಉತ್ತರ. ಆಪ್ಷನ್ ಡಿ ಕಬ್ಬಿಣ ತಪ್ಪಾದ ಉತ್ತರ. ಸರಿಯಾದ ಉತ್ತರ ಆಪ್ಷನ್ ಎ. ಥ್ಯಾಂಕ್ ಯು.